ಅಂದು ಧರ್ಮದಂಡ, ಇವತ್ತು ಧರ್ಮ ಧ್ವಜಾರೋಹಣ. ನೋಡಿ, ಈ ಹೊಸ ಸಂಸತ್ ಭವನ ಶುರುವಾದಂಥ ಸಂದರ್ಭದಲ್ಲಿ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿದ್ರು ಪ್ರಧಾನಿ. ಸೆಂಗೋಲ್ಗೆ ಧರ್ಮದಂಡ ಅಂತಾರೆ. ಈಗ ರಾಮ ಮಂದಿರದ ಮೇಲೆ ಧರ್ಮ ಧ್ವಜಾರೋಹಣ ಮಾಡಿದ್ದಾರೆ ನರೇಂದ್ರ ಮೋದಿ. ಕೇಸರಿ ಧ್ವಜ ಶ್ರೀರಾಮ ಮಂದಿರದ ಮೇಲೆ ರಾರಾಜಿಸ್ತಾ ಇದೆ. ವೇದ ಘೋಷಗಳು, ಮಂತ್ರ ಘೋಷಗಳ ಮುಖಾಂತರ, ಪೂಜೆ ಪುನಸ್ಕಾರಗಳ ಮುಖಾಂತರ ಧ್ವಜಾರೋಹಣ ಆಯಿತು. 20 ಅಡಿ ಉದ್ದ, 10 ಅಡಿ ಎತ್ತರ ಇದೆ ಇದು. ನೋಡಿ, ನಾವು ಅದನ್ನು ತೋರಿಸ್ತಾ ಇದ್ದೀವಿ. ಮೇಲಕ್ಕೇರ್ತಿರುವಂಥ ಧ್ವಜ, ಆ ಧ್ವಜ ಮೇಲಕ್ಕೇರ್ತಿರುವಂಥ ರೀತಿಯನ್ನು ನೋಡ್ತಾ ಇರುವಂಥ ಪ್ರಧಾನಿ ಮೋದಿ. ಇದೊಂದು ಅವಿಸ್ಮರಣೀಯ ಸಂಗತಿ, ಅವಿಸ್ಮರಣೀಯ ಘಳಿಗೆ. ಯಾಕಂದರೆ ಶಂಕುಸ್ಥಾಪನೆ ಮಾಡಿದಂಥವರು ಅವರನ್ನೇ, ಅದಾದ ಮೇಲೆ ಕಟ್ಟಡ ಕಟ್ಟಿದರು, ಪ್ರತಿಷ್ಠಾಪನೆ ಆಯಿತು, ಬಾಲರಾಮನ ಪ್ರತಿಷ್ಠಾಪನೆ ಆಯಿತು, ಉದ್ಘಾಟನೆ ಮಾಡಿದಂಥವರು ಅವರನ್ನೇ. ಈಗ ಮಂದಿರ ಸಂಪೂರ್ಣವಾಗಿದೆ. ಮಂದಿರದ ಮೇಲೆ ಧರ್ಮ ಧ್ವಜ ಹಾರಾಡ್ತಾ ಇದೆ. ಅದನ್ನು ಅನಾವರಣ ಮಾಡಿದಂಥವರು ಕೂಡ ನರೇಂದ್ರ ಮೋದಿ. ಇದು ಈ ಮೂರೂ ಕೆಲಸ ಕಾರ್ಯಗಳು ಇವರಿದ್ದಂಥ ಸಂದರ್ಭದಲ್ಲೇ ಆಗಿ ಹೋಯಿತು. ನೋಡಿ, ಹಾರಾಡ್ತಿರುವಂಥ ಧ್ವಜ ಎಷ್ಟು ವರ್ಷಗಳ ನಂತರ, ಎಷ್ಟು ಶತಮಾನದ ನಂತರ ಈ ಧ್ವಜ ಹಾರಾಡ್ತಾ ಇದೆ. ಇದು ಸಂಗತಿ. ಅದರಲ್ಲಿ ಸೂರ್ಯನ ಚಿಹ್ನೆ ಇದೆ, ಓಂಕಾರ ಇದೆ, ಕೋವಿದಾರ ವೃಕ್ಷದ ಚಿಹ್ನೆಗಳಿವೆ. ಅಂದರೆ 3 ಚಿಹ್ನೆಗಳು. ಇವು ರಾಮರಾಜ್ಯದ ಘನತೆ, ಏಕತೆ, ಅದು ಯಾವುದೇ ಕಾರಣಕ್ಕೂ ಕಟ್ಟಾಗಬಾರ್ದು ಅಂತ ಆ ಥ್ರೆಡ್ಡನ್ನು ಕೂಡ ವಿಶೇಷ ಥ್ರೆಡ್ಗಳನ್ನು ಬಳಸಿದ್ದಾರೆ. ಅಂದರೆ ನೀವು ಪ್ಯಾರಾಶೂಟ್ಗಳಲ್ಲಿ ಬಳಸ್ತಾರಲ್ಲ, ಆ ರೀತಿಯ ಥ್ರೆಡ್ ಬಳಸಿರೋದು, ದಾರನ ಬಳಸಿರೋದು, ರೇಷ್ಮೆಯನ್ನು ಕೂಡ ಬಳಸಿರೋದು. ಸಪ್ತಋಷಿ ಮಂದಿರದಲ್ಲಿ ಪೂಜೆ, ಬಾಲರಾಮನಿಗೆ ಪೂಜೆ, ಶೇಷಾವತಾರ ಮಂದಿರದಲ್ಲಿ ಮೋದಿಯವರ ಪೂಜೆ, ಅನ್ನಪೂರ್ಣ ಮಂದಿರದಲ್ಲಿ ಅವರ ಪೂಜೆ, ಶ್ರೀರಾಮನ ದರ್ಬಾರ್, ಅದಾದ ನಂತರ ಧರ್ಮ ಧ್ವಜಾರೋಹಣ. ಅದೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 6 ವಿಂಡೋಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಸಪ್ತಋಷಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿದಂಥ ಪ್ರಧಾನಿ ಮೋದಿ, ಬಾಲರಾಮನಿಗೆ ಪೂಜೆ ಸಲ್ಲಿಸಿದಂಥ ಪ್ರಧಾನಿ ಮೋದಿ, ಶೇಷಾವತಾರ ಮಂದಿರ, ಅನ್ನಪೂರ್ಣ ಮಂದಿರ, ಶ್ರೀರಾಮನ ದರ್ಬಾರ್ ಮತ್ತು ಧರ್ಮ ಧ್ವಜಾರೋಹಣ.